ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಕುಂಗ್ ಫು ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ನಿಮ್ಮ ಬಾಡಿಯನ್ನು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಹಾಗಾದರೆ ಈ ಕುಂಗ್ ಫು ಬಾಡಿ ಆಕ್ಟಿವೇಟಿಂಗ್ ಎಕ್ಸಸೈಸ್ಗಳು ಯಾವೆಲ್ಲ ಅಂತ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬಿಫೋರ್ ವಿಡಿಯೋ ಯಾರು ನೋಡಿಲ್ಲ ಅವೆಲ್ಲವನ್ನು ಕೂಡ ನೋಡ್ಕೊಂಬಂದು ಈ ವಿಡಿಯೋಗೆ ಕಮ್ ಬ್ಯಾಕ್ ಮಾಡಿ. ಎಸ್, ಮೊದಲನೇದಾಗಿ ಈ ಕುಂಗ್ ಫು ಅಲ್ಲಿ ನಾವು ವಾರ್ಮಪ್ ಆಗಲಿ, ಎಕ್ಸಸೈಸ್ಗಳಾಗಲಿ ಅಥವಾ ಟ್ರೈನಿಂಗ್ ಆಗಲಿ ಶುರು ಮಾಡೋದಕ್ಕಿಂತ ಬಿಫೋರ್ ನಾವು ಈ ಬಾಡಿ ಆಕ್ಟಿವೇಟಿಂಗ್ ಎಕ್ಸಸೈಸ್ಗಳನ್ನು ಮಾಡಲೇಬೇಕಾಗುತ್ತೆ. ಇದರಲ್ಲಿ ಹೇಗಪ್ಪ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ನಾವು ಕೈಯನ್ನು ನೇರವಾಗಿ ಎತ್ತಿದ್ರೆ ಹೇಗಿರುತ್ತೆ, ಈಗ ನಿಮಗೆ ಮೊದಲನೇದಾಗಿ ಮೇಲಿಂದ ಕಾಣಿಸ್ತಿರೋದು ಯಾವುದು? ಕೈ ಅಲ್ವಾ? ಈ ಕೈಯಿಂದ ನಾವು ಆಕ್ಟಿವೇಟ್ ಮಾಡ್ತಾ ಬರಬೇಕಾಗುತ್ತೆ. ಕೈಯಿಂದ ಎಲ್ಬೋ ಆದಮೇಲೆ ಶೋಲ್ಡರ್ ಆದಮೇಲೆ ನಮ್ಮ ಎಂಟೈರ್ ನೆಕ್ ಆದಮೇಲೆ ನಮಗೆ ಫುಲ್ ಅಪ್ಪರ್ ಬಾಡಿ, ಓಕೆನಾ, ಸ್ಟಮಕ್ ತನಕ ಬರುತ್ತೆ. ಅದಾದಮೇಲೆ ನಾವು ಹಿಪ್ ರೊಟೇಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ನೀ ಮತ್ತು ಆ್ಯಂಕಲ್ಗಳನ್ನು, ಎಂಟೈರ್ ಲೆಗ್ಗನ್ನು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಇದು ಕುಂಗ್ ಫು ಎಂಟೈರ್ ಬಾಡಿ ಆಕ್ಟಿವೇಟಿಂಗ್ ಎಕ್ಸಸೈಸ್ಗಳಾಗಿರ್ತವೆ. ಹಾಗಾದರೆ ಹೇಗಪ್ಪ ಮಾಡೋದು ಅಂತ ಹೇಳಿದರೆ, ನೋಡ್ಕೊಳ್ಳಿ. ಮೊದಲನೇದಾಗಿ ಎರಡೂ ಕೈಗಳು ಹೀಗೆ ಇಟ್ಕೋಬೇಕು, ಎಲ್ಲವನ್ನು ಕ್ಲೋಸ್ ಒಂದೇ ಸತೆ, ಮತ್ತೆ ಓಪನ್, ಕ್ಲೋಸ್ ಮತ್ತೆ ಓಪನ್, ಕ್ಲೋಸ್ ಓಪನ್, ಕ್ಲೋಸ್ ಓಪನ್. ಈ ರೀತಿ ನಾವು 10 ಟೈಮ್ಸ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2. ಈ ರೀತಿಯಾಗಿ ನಿಮ್ಮ ಬೆರಳುಗಳನ್ನು ಓಪನ್ ಆ್ಯಂಡ್ ಕ್ಲೋಸ್ ಆ್ಯಂಡ್ ಓಪನ್ ಮಾಡಿ. ಈ ರೀತಿಯಾಗಿ ನೀವು ನಿಮ್ಮ ಫಿಂಗರ್ಸ್ಗಳನ್ನು ಕ್ಲೋಸ್ ಓಪನ್, ಕ್ಲೋಸ್ ಓಪನ್, ಕ್ಲೋಸ್ ಓಪನ್ ಮಾಡಬೇಕಾಗುತ್ತೆ. ಇದಾದಮೇಲೆ ನೀವು ಈ ರೀತಿಯಾಗಿ ನೋಡ್ಕೊಳ್ಳಿ, ಈ ರೀತಿ ನಿಧಾನವಾಗಿ ಒಂದೊಂದೇ ಬೆರಳುಗಳನ್ನು ನೀವು ಕ್ಲೋಸ್ ಮತ್ತು ಓಪನ್ ಮಾಡಬೇಕಾಗುತ್ತೆ. ಈ ರೀತಿ 1 2 3 4 5 6 7 8 9 10. ಈ ರೀತಿಯಾಗಿ ನಿಮ್ಮ ಎರಡು ಕೈಗಳ ಬೆರಳುಗಳನ್ನು ಫಸ್ಟು ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬಂದು ರಿಸ್ಟ್. ಈ ರಿಸ್ಟನ್ನು ಅಪ್ ಆ್ಯಂಡ್ ಡೌನ್ ಈ ರೀತಿ ಮಾಡಬೇಕಾಗುತ್ತೆ. ಈ ರಿಸ್ಟನ್ನು ನೀವು ಅಪ್ ಆ್ಯಂಡ್ ಡೌನ್ ಈ ರೀತಿ ಮಾಡಬೇಕಾಗುತ್ತೆ. 1 2 3 4 5 6 7 8 9 10. ಈಗ ಸೈಡ್ 1 2 3 4 5 6 7 8 9 10. ಈಗ ರೊಟೇಷನ್ 1 2 3 4 5 6 7 8 9 10. ಈಗ ರಿಟರ್ನ್ ಮಾಡೋಣ. 1 2 3 4 5 6 7 8 9 10. ಈಗ ನಿಮ್ಮ ಫಿಂಗರ್ಸ್ ಆಯಿತು, ಅದಾದಮೇಲೆ ರಿಸ್ಟ್ ಆಯಿತು, ಅದಾದಮೇಲೆ ಎಲ್ಬೋಸ್. ನೋಡ್ಕೊಳ್ಳಿ, ನಿಮ್ಮ ಎದೆಯ ನೇರವಾಗಿ ಶೋಲ್ಡ್ರನ್ನು ಓಪನ್ ಮಾಡಬೇಕಾಗುತ್ತೆ. 1 2 3 4 5 6 7 8 9 10. ಈ ರೀತಿಯಾಗಿರುತ್ತೆ. ಈಗ ಸೇಮ್ ಕ್ಲೋಸ್ ಮಾಡಿ. 1 2 3 4 5 6 7 8 9, ಲಾಸ್ಟ್ ಒನ್ 10. ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಈಗ ಎರಡು ಶೋಲ್ಡರ್ಗಳನ್ನು ನೋಡಿ, 1 ಫ್ರಂಟ್
ರೊಟೇಷನ್ ಇದು 2 3 4 5 6 7 8 9 ಎಸ್ 10 ಈ ರೀತಿಯಾಗಿ ಇದನ್ನ ರಿವರ್ಸ್ ರೊಟೇಷನ್ ಮಾಡೋಣ 1 2 3 4 5 6 7 8 9 ಎಸ್ ಲಾಸ್ಟ್ ಒನ್ 10 ಈ ಎಲ್ಲ ಎಕ್ಸಸೈಸ್ಗಳನ್ನು ಮಾಡಬೇಕಾದ್ರೆ ನಿಮ್ಮ ಬಾಡಿ ಫುಲ್ ಫ್ರೀ ಇರಬೇಕು. ಯಾವ ಒಂದು ಪಾರ್ಟ್ ಅನ್ನ ಮೂವ್ ಮಾಡ್ತಿದ್ರಿ ಅದನ್ನ ಮಾತ್ರ ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಶೋಲ್ಡರ್ ಅಲ್ಲಿ ಬಂದ್ಬಿಟ್ಟು ಸಿ 1 2 3 4 5 6 7 8 9 ಎಸ್ 10 ಇದೇ ರೀತಿ 1 2 3 4 5 6 7 8 9 and last one 10. ಇದಾದ್ಮೇಲೆ ನೀವು ನಿಮ್ಮ ಶೋಲ್ಡರ್ನ 1 2 3 4 5 6 7 8 ಎಸ್ 9 and last one ರೀತಿಯಾಗಿ ಮಾಡಬೇಕಾಗುತ್ತೆ. ಇದೇ ರೀತಿ ನಾವು ಹ್ಯಾಂಡ್ ಚೇಂಜ್ ಮಾಡೋಣ. ಸಿ 1 2 3 ಈ ಎಕ್ಸರ್ಸೈಸ್ ನ ಮಾಡಬೇಕಾದ್ರೆ ಶೋಲ್ಡರ್ನ ಈ ಭಾಗ ಸ್ಟ್ರೆಚ್ ಆಗೋದು ನಿಮಗೆ ಗೊತ್ತಾಗಬೇಕು. 4 5 6 7 8 9 ಎಸ್ 10 ಇದಾಯ್ತಾ. ಈಗ ರಿಸ್ಟ್ ಇದಾಯ್ತಲ್ವಾ. ಈಗ ನಿಮ್ಮ ಫಿಂಗರ್ಸ್ ಆಯ್ತು, ರಿಸ್ಟ್ ಆಯ್ತು, ಎಲ್ಬೋ ಆಯ್ತು, ಶೋಲ್ಡರ್ ಆಯ್ತು. ಈಗ ಒಂದು ನಿಮ್ಮ ಹೆಡ್ ಮತ್ತೆ ನೆಕ್. ಓಕೆ, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ರಿ. ಈಗ ನಿಮ್ಮ ಕಂಪ್ಲೀಟ್ ಹೆಡ್ ಅನ್ನ ಸೈಡ್ ಮಲ್ಗಿಸ್ಬೇಕಾಗುತ್ತೆ. 1 2 ಈ ರೀತಿಯಾಗಿ 3 4 5 6 7 8 ಎಸ್ 9 ಎಸ್ ಲಾಸ್ಟ್ ಒನ್ 10. ಇದಾದ್ಮೇಲೆ ನೆಕ್ಸ್ಟ್ ನೀವು ಫ್ರಂಟ್ ಡೌನ್ ಅಪ್ 1 ಅಪ್ 2 up 3 up 4 up 5 up 6 up 7 up 8 up 9 up last one 10 up. ಈಗ ರಿಲ್ಯಾಕ್ಸ್. ಓಕೆ, ಇದಾದ್ಮೇಲೆ ನೀವು 1 2 3 4 5 6 7 8 9 ಎಸ್ 10. ಈ ಸೈಡ್ ಕೂಡ ನೀವು 10 ಟೈಮ್ಸ್ ಮಾಡಬೇಕಾಗುತ್ತೆ. ನಾನು ಈ ವಿಡಿಯೋ ಸಲುವಾಗಿ ನಾನು ನಿಮಗೆ 5 ಟೈಮ್ಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಇದಾದ್ಮೇಲೆ ನೋಡಿ, ಇವಾಗ ನಿಮ್ಮ ಫಿಂಗರ್ಸ್ ಆಯ್ತು, ರಿಸ್ಟ್ ಆಯ್ತು, ಎಲ್ಬೋ ಆಯ್ತು, ಶೋಲ್ಡರ್ ಆಯ್ತು, ನೆಕ್ ಅಂಡ್ ಹೆಡ್ ಆಯ್ತು. ಈಗ ನಿಮ್ಮ ಅಪ್ಪರ್ ಬಾಡಿ, ನಿಮ್ಮ ನೆಕ್ಕಿಂದ ಸ್ಟಮಕ್ ತನಕ. ಓಕೆನಾ. ಏನಿಲ್ಲ, ಫುಲ್ ಸ್ಟೆಪ್ ಒಂದು ನೋಡ್ಕೊಂಡ್ಬಿಡ್ರಿ. ಈ ಕಡೆ ಟರ್ನ್ ಆದಾಗ ಕಾಲು ಹೀಗಿರ್ಬೇಕಾಗುತ್ತೆ, ಈ ಕಡೆ ಟರ್ನ್ ಆದಾಗ ಕಾಲು ಈ ಕಡೆ ಇರಬೇಕಾಗುತ್ತೆ. ಈಗ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ವಿತ್ ಹ್ಯಾಂಡ್ ಮೂಮೆಂಟ್ಸ್. 1 2 3 4 5 6 7 8 9 10. ಈ ರೀತಿಯಾಗಿ ನಿಮ್ಮ ನೆಕ್ ಬಿಲೋ ಅಂಡ್ ಅಪ್ಪರ್ ದ ಸ್ಟಮಕ್ ಬಾಡಿಯನ್ನ ಈ ರೀತಿ ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಸೊಂಟದ ಭಾಗವನ್ನ ನಾವು ಆಕ್ಟಿವೇಟ್ ಮಾಡೋದನ್ನ ನೋಡೋಣ. ಎರಡು ಕಾಲನ್ನ ಸ್ವಲ್ಪ ಅಗಲ ಮಾಡೋಣ. ಈಗ ನಿಮ್ಮ ಸೊಂಟದ ಮೇಲೆ ಕೈ ಬರಬೇಕು. ಹಿಪ್ ರೊಟೇಷನ್ ನಿಧಾನವಾಗಿ ಸ್ಟಾರ್ಟ್ ಮಾಡಬೇಕು. ಅದು ಕೂಡ ಹೀಗಿರ್ತೀರಾ, ಈ ರೀತಿಯಾಗಿರುತ್ತೆ.
ಇದನ್ನ ಕಾಲು ಸ್ವಲ್ಪ ಹತ್ರ ಇಟ್ಕೊಂಡು ಕೂಡ ಮಾಡ್ಬೋದು. ಸಿ ಈ ರೀತಿ 1 2 3 4 5 6 7 8 9 ಎಸ್ 10. ಅದೇ ರೀತಿ ರಿವರ್ಸ್ 1 2 3 4 5 6 7 8 ಎಸ್ 9 ಲಾಸ್ಟ್ ಒನ್ 10. ಇದು ನಿಮ್ಮ ಸೊಂಟದ ಭಾಗವನ್ನು ಆಕ್ಟಿವೇಟ್ ಮಾಡೋದಾಗಿರುತ್ತೆ. ಈಗ ನೆಕ್ಸ್ಟ್ ಮೂಮೆಂಟ್ ಬಂದು ನಿಮ್ಮ ನೀಯನ್ನು ನಾವು ಆಕ್ಟಿವೇಟ್ ಮಾಡೋಣ. ಓಕೆ, ಸಿ ಎರಡು ಕಾಲು ಹತ್ರನೇ ಇಟ್ಕೋಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ದೂರ ಇದ್ರೂ ಕೂಡ ನಡೆಯುತ್ತೆ. ಬಟ್ ನಿಮ್ಮ ಎರಡು ಕೈಗಳು ಕೂಡ ಈ ರೀತಿ ಇರಬೇಕಾಗುತ್ತೆ. ಸಿ 1 2 3 4 5 6 7 8 9 10. ಎಸ್, ಈಗ ರಿವರ್ಸ್ 1 2 3 4 5 6 7 8 9 10. ಇದು ನಿಮ್ಮ ನೀ ಆಕ್ಟಿವೇಶನ್ ಆಗಿರುತ್ತೆ. ಈಗ ಬಂದು ನಿಮ್ಮ ಆ್ಯಂಕಲ್. ಓಕೆ, ಸಿ ನಿಮ್ಮ ಎರಡು ಕೈಗಳು ಕೂಡ ಸೊಂಟದ ಮೇಲೆ ಇಟ್ಕೊಳ್ಳಿ. ಈಗ ನಿಮ್ಮ ಒಂದು ಕಾಲಿನ ಮೇಲೆ ಭಾರ ಬಿಟ್ಟು ನಿಂತ್ಕೊಂಡು 1 2 3 4 5 6 7 8 9 10. ಎಸ್, ಲೆಗ್ ಚೇಂಜ್ 1 2 3 4 5 6 7 8 9 10. Yes, leg change. Next exercise, reverse 1 2 3 4 5 6 7 8 9 10. Leg change 1 2 3 4 5 6 7 8 9 10. ಈಗ ಇದನ್ನೇ ರಿವರ್ಸ್ ಮಾಡಬೇಕು. ಬ್ಯಾಕ್ವರ್ಡ್ ಮಾಡಿದ್ವಿ, ಫ್ರಂಟ್ ವರ್ಡ್ ಮಾಡಬೇಕು. ಓಕೆ, 1 2 3 4 5 6 7 8 9 10. ಸಿ ನೋಡ್ಕೊಳ್ಳಿ. ಈಗ 1 2 3 4 5 6 7 8 9 10. ಈಗ ಆ್ಯಂಕಲ್ ಆಕ್ಟಿವೇಶನ್ ಆಯಿತು. ಈಗ ನಿಮ್ಮ ಟೋಸ್ ಆಕ್ಟಿವೇಟ್ ಮಾಡಬೇಕು. ಟೋಸ್ 1 ಸ್ಟ್ಯಾಂಡ್ ಡೌನ್, ಮತ್ತೆ 2 ಹೋಲ್ಡ್ ಡೌನ್, 3 ಹೋಲ್ಡ್ ಡೌನ್, 4 ಹೋಲ್ಡ್ ಡೌನ್, 5 ಹೋಲ್ಡ್ ಡೌನ್, 6 ಹೋಲ್ಡ್ ಡೌನ್, 7 ಹೋಲ್ಡ್ ಡೌನ್, 8 ಹೋಲ್ಡ್ ಡೌನ್. ಈ ರೀತಿ ನೀವು 10 ಟೈಮ್ಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಇವೆಲ್ಲವೂ ನೀವು ನೋಡಿದ್ರಲ್ಲ, ಇವೆಲ್ಲವೂ ಕೂಡ ನೀವು ಆಸ್ ಎ ವಾರ್ಮ್ ಅಪ್ ಆಗಿ ಮಾಡಿದ್ರೆ ನಿಮ್ಮ ಎಂಟೈರ್ ಬಾಡಿ ಆಕ್ಟಿವೇಟ್ ಆಗುತ್ತೆ. ಇದಾದ ಮೇಲೆ ನೀವು ನಿಮ್ಮ ಕುಂಗ್-ಫು ಟ್ರೈನಿಂಗ್ ಅನ್ನ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಓಕೆ, ಇವತ್ತು ಈ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.